ಅಗದಿ ಪ್ಯೂರ್ ಶುದ್ಧ ಶೇಂಗಾ ಎಣ್ಣೆ ಮನ್ಯಾಗ ತಯಾರಿಸ್ರಿ. ಅದು ಯಾವುದೇ ಥರದ ಮಷಿನ್ ಇಲ್ದಂಗೆ. ಈ ರೀತಿ ನೀವು ಎಣ್ಣೆ ತಯಾರಿಸಿದ್ರೆ ಜಾಸ್ತಿ ದುಡ್ಡು ಖರ್ಚಾಗಂಗಿಲ್ಲ ಮತ್ತು ಯಾವುದೇ ಪದಾರ್ಥ ವೇಸ್ಟು ಆಗಂಗಿಲ್ಲ. ಇದರಿಂದ ನಮ್ಗೆ ಎಣ್ಣೆನೂ ಸಿಗ್ತೈತಿ, ಸ್ವೀಟ್ನು ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಈ ಶೇಂಗಾ ಎಣ್ಣೆ ಮನ್ಯಾಗ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಎಣ್ಣೆ ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಶೇಂಗಾ ಬೇಕಾಕ್ಕವು. ನಾನಿಲ್ಲಿ 1 kg ಅಷ್ಟು ಶೇಂಗಾ ತೊಗೊಂಡಿನಿ. ಯಾವುದಾದ್ರೂ ಶೇಂಗಾ ತಗೋರಿ. ಮಾರ್ಕೆಟ್ನಾಗ ಇವು ಈಸಿಯಾಗಿ ಅವೈಲೇಬಲ್ ಇರ್ತವೆ. ಈಗ ಇವನ್ನ ಹುರಿಬೇಕು. ಇವನ್ನ ಹುರಿಯಾಕ ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ತೊಗೊಂಡೇನಿ. ಇದ್ರ ತಳ ಒಂದು ಸ್ವಲ್ಪ ದಪ್ಪ ಇರ್ತೈತಿ, ಅದರಿಂದ ಪದಾರ್ಥ ಹೊತ್ತಂಗಿಲ್ಲ. ನಾವು ಇದರ ಸಿಪ್ಪಿ ತೆಗೆದು ತಗೋಬೇಕು. ಅದರಿಂದ ಇವನ್ನ ನಾವು ಹುರಿಯಾಕತ್ತೇವಿ. ಹುರಿಯೋದ್ರಿಂದ ಏನಾಕತ್ತಿ, ಶೇಂಗಾ ಸಿಪ್ಪಿ ಬಿಚ್ಚತೈತಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇವನ್ನ ಹಿಂಗೆ ಕೈ ಆಡಿಸ್ತಾನ ಹುರಿದು ತಗೊಳ್ಳೋಣ. ನಾವು ಈ ಶೇಂಗಾ ಸಿಪ್ಪಿ ತೆಗಿಬೇಕು. ಅದರಿಂದ ಇವನ್ನ ನಾವು ಹುರಿಯಾಕತ್ತೇವಿ. ಹುರಿಯೋದ್ರಿಂದ ಶೇಂಗಾ ಸಿಪ್ಪಿ ಬಿಚ್ಚತವು. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇವನ್ನ ಹುರಿದು ತಗೊಳ್ಳೋಣ. ಹಿಂಗೆ ಆಡಿಸ್ತಾನ ಇವನ್ನ ಹುರಿರಿ, ಅಂದ್ರೆ ಎಲ್ಲ ಶೇಂಗಾ ಚಂದಾಗ ರೋಸ್ಟ್ ಆಕ್ಕವು. ಇದ್ರ ಮ್ಯಾಗಿನ ಸಿಪ್ಪಿ ಸೀಳಿ ಇವು ಚಟಪಟ ಅಂತವು ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಈಗ ನೀವು ಇಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಶೇಂಗಾ ಚಂದಾಗ ರೋಸ್ಟ್ ಆಗ್ಯವು. ಈ ರೀತಿ ಚಟಪಟ ಸೌಂಡ್ ಬಂದ್ಮ್ಯಾಗ ಇದಕ್ಕಿಂತ ಜಾಸ್ತಿ ಇವನ್ನ ಹುರಿಬ್ಯಾಡ್ರಿ. ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಳ್ವಿ ಒಂದು ಪ್ಲೇಟ್ನ್ಯಾಗ ಆರಾಕ್ ಬಿಡ್ರಿ. ಸದ್ಯ ಇವು ಭಾಳ ಬಿಸಿ ಅದವು. ಇವು ಒಂದು ಸ್ವಲ್ಪ ಆರ್ಲಿ, ಆಮ್ಯಾಗ ಶೇಂಗಾ ಸಿಪ್ಪಿ ಈಸಿಯಾಗಿ ಹೆಂಗೆ ತೆಗಿಬೋದು ಅನ್ನೋ ಟ್ರಿಕ್ನು ನಿಮ್ಗೆ ತೋರಿಸ್ತೀನಿ. ನಾವು ಇವನ್ನ ಚಂದಾಗ ಕಾಡಿಸ್ತಾ ಹುರಿದ್ರೆ ಈ ರೀತಿ ಸಿಪ್ಪಿ ಭಾಳ ಈಸಿಯಾಗಿ ಬಿಚ್ತವು. ನೀವು ಬೇಕಂದ್ರೆ ಹಿಂಗೆ ತಿಕ್ಕಿನೂ ಇದ್ರ ಸಿಪ್ಪಿ ತೆಗಿಬಹುದು. ಇನ್ನೊಂದು ಭಾಳ ಈಸಿ ಟ್ರಿಕ್ ಐತಿ. ಯಾವುದಪ್ಪ ಅಂದ್ರೆ ಒಂದು ಕಾಟನ್ ಅಥವಾ ಈ ಥರದ ಅರ್ಬಿ ತಗೋರಿ. ನೀವು ಅರ್ಬಿ ಚೀಲ ತೊಗೊಂಡ್ರು ನಡಿತೈತಿ. ಅದ್ರ ಒಳಗೆ ಈ ಶೇಂಗಾ ಹಾಕಿ ಈ ರೀತಿ ಇದನ್ನು ಗಂಟು ಮಾಡಿಕೊಂಡು ತಿಕ್ಕಬೇಕು. ನೋಡ್ರಿ, ಈ ರೀತಿ ಎಲ್ಲ ಕಡೆ ಇದನ್ನು ಹೊಳಿಸ್ತಾ ತಿಕ್ಕ್ರಿ. ಈ ರೀತಿ ಶೇಂಗಾ ಪ್ರೆಸ್ ಮಾಡ್ತಾ ಇವನ್ನ ತಿಕ್ಕೋದ್ರಿಂದ ಶೇಂಗಾ ಸಿಪ್ಪಿ ಭಾಳ ಈಸಿಯಾಗಿ ಬಿಚ್ತವು ಮತ್ತು ಜಲ್ದಿನೂ ಬಿಚ್ತವು. ಈಗ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಸಿಪ್ಪಿ ಬೇರೆ ಆಗ್ಯವು. ಈಗ ಇವನ್ನ ಕೇರಿ ತಗೊಳ್ಳೋಣ. ಅಂದ್ರೆ ಕಾಳು ಮತ್ತು ಸಿಪ್ಪಿ ಬೇರೆ ಬೇರೆ ಹಾಕವು. ಇವನ್ನ ಮರದಾಗ ಹಾಕಿ ಕೇರಿ ತಗೊಳ್ಳೋಣ. ಎಷ್ಟು ಸಾಧ್ಯ ಅಷ್ಟು ಸಿಪ್ಪಿ ತಗೋರಿ. ಹಿಂಗೆ ಎಲ್ಲ ಸಿಪ್ಪಿ ಕೇರಿ ಬೇರೆ ಮಾಡ್ಕೊಂಡ್ಮ್ಯಾಗ ಈಗ ಇವನ್ನ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನ್ಯಾಗ ಇದರ ಅರ್ಧದಷ್ಟು ಶೇಂಗಾ ಹಾಕಿ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇವನ್ನ ಗ್ರೈಂಡ್ ಮಾಡಬೇಕಾದ್ರೂ ಪ್ರೊಸೀಜರ್ ಐತಿ. ಏನಂದ್ರೆ ಇವನ್ನ ಮುಂಚೆ 1-2 ರೌಂಡ್ ಉಟ್ಟಾಗಿ ಗ್ರೈಂಡ್ ಮಾಡ್ಕೊರಿ. ಒಂದು ಸತಿ ಕಂಟಿನ್ಯೂ ಗ್ರೈಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಾನಿಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಈ ರೀತಿ ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ. ಹಿಂಗಿದು ಉಟ್ಟಾಗಿರ್ಬೇಕು. ಚಿರೋಟಿ ರವೆ ಇರ್ತೈತೆ ನೋಡ್ರಿ, ಆ ರೀತಿ ಟೆಕ್ಸ್ಚರ್ ಬರಬೇಕು. ಈ ರೀತಿ ಇದನ್ನು ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡ್ಮ್ಯಾಗ ಈಗ ಇನ್ನೊಂದು ಸತಿನೂ ಇದೇ ರೀತಿ ಒಂದು ಸ್ವಲ್ಪ ಅಂದ್ರೆ 1-2 ಪಲ್ಸ್ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈಗ ಇದು ಕ್ರಮೇಣ ಬೈಂಡ್ ಆಗಾಕತ್ತೈತಿ. ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮ್ಯಾಗ ಈಗ ಲಾಸ್ಟಿಗೆ ಇದನ್ನು ಪೂರ್ತಿ ಹೈ ಸ್ಪೀಡ್ನಾಗ ಬಿಡ್ಲಂಗ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಒಂದು ಅರ್ಧ ನಿಮಿಷ ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊರಿ. ಅಂದ್ರೆ ಇದ್ರಾಗಿನ ಎಣ್ಣೆ ರಿಲೀಸ್ ಆಕತಿ. ಇದು ಒಂದು ಸ್ವಲ್ಪ ಮೆತ್ತಗಾಕತಿ, ಹಸಿ ಆಕತಿ. ನಿಂತು ಈ ರೀತಿ ಇದನ್ನು 1-2 ಸತಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಸೈಡ್ಗೆ ಇದು ಗಟ್ಟಿ ಆಗಿರ್ತೈತಿ. ಈ ರೀತಿ ಇದನ್ನು ಸ್ಪೂನ್ನಿಂದ ಕೆಳಗೆ ಸರಿಸಿ ಇನ್ನೊಂದು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಟ್ಟಿನ ಥರ ಇದು ಬೈಂಡ್ ಆಗಾಕತ್ತೈತಿ. ಇದೇ ರೀತಿ ಇನ್ನೊಂದು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋರಿ. ಅಂದ್ರೆ ಇದ್ರಾಗಿನ ಎಣ್ಣೆ ಪೂರ್ತಿ ಚಂದಾಗ ರಿಲೀಸ್ ಆಕತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈಗ ಇದು ಬೈಂಡ್ ಆಗೈತಿ. ಇಷ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇದು ಆಲ್ಮೋಸ್ಟ್ ಹಿಟ್ಟಿನ ಥರ ಬೈಂಡ್ ಆಗೈತಿ. ಈ ಥರ ಇದಕ್ಕೆ ಟೆಕ್ಸ್ಚರ್ ಬರಬೇಕು ನೋಡ್ರಿ. ಮುಂಚೆ ಹೆಂಗಿದು ಒಂದು ಸ್ವಲ್ಪ ಉದುರಿತ್ತು, ಈಗ ಬೈಂಡ್ ಆಗೈತಿ. ಇದ್ರಾಗಿನ ಎಣ್ಣೆ ರಿಲೀಸ್ ಆಗೈತಿ. ಹಿಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಇದನ್ನು ತೆಗೆದು ಒಂದು ಬೌಲ್ನಾಗ ಹಾಕ್ರಿ. ಉಳಿದಿರೋ ಶೇಂಗಾನು ನಾವು ಇದೇ ರೀತಿ ಮುಂಚೆ ಒಂದು ಸ್ವಲ್ಪ ಉಟ್ಟು ಗ್ರೈಂಡ್ ಮಾಡಿಕೊಂಡು ನಂತರ ಇದನ್ನು ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಿಕೊಂಡು ಇದೇ ರೀತಿ ಪೇಸ್ಟ್ ಮಾಡ್ಕೊಂಡು ತಗೊಳ್ಳೋಣ. ಇದೇ ಥರ ನಾವು ಎಷ್ಟು ಶೇಂಗಾ ತೊಗೊಂಡಿರ್ತೀವಿ ನೋಡ್ರಿ, ಆ ಎಲ್ಲ ಶೇಂಗಾ ಮುಂಚೆ ಪಲ್ಸ್ ಮೋಡ್ನ್ಯಾಗ 1-2 ಸತಿ ಉಟ್ಟಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಎಣ್ಣೆ ರಿಲೀಸ್ ಆಗೋ ರೀತಿ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಈ ಥರ ಇಲ್ಲಿ ನಾನು ಎಲ್ಲ ಶೇಂಗಾ ಗ್ರೈಂಡ್ ಮಾಡ್ಕೊಂಡೀನಿ. ಗ್ರೈಂಡ್ ಮಾಡೋದ್ರಿಂದ ಶೇಂಗಾ ಬಿಸಿ ಹಾಕವು. ಬಿಸಿಯಿಂದ ಇದ್ರಾಗಿನ ಎಣ್ಣೆ ಏನೈತೆ ನೋಡ್ರಿ, ಅದು ಹೊರಗೆ ಬರ್ತೈತಿ. ಹಿಂಗೆ ಇದನ್ನು ಒಂದು ಅಗಲ ಇರೋ ಪರಾತ್ ಅಥವಾ ಪ್ಲೇಟ್ನ್ಯಾಗ ಹಾಕಿ ತಗೋರಿ.
ಇದ್ರಾಗಿನ ಎಣ್ಣೆ ಹೊರಗೆ ತೆಗಿಬೇಕು ಅಂದ್ರೆ ಇದ್ರಾಗ ಬಿಸಿ ನೀರು ಹಾಕಬೇಕು. ನಾನು ಗ್ಯಾಸ್ ಮ್ಯಾಗ ಮುಂಚೆನೇ ಒಂದು ಕಪ್ನಷ್ಟು ನೀರು ಬಿಸಿ ಮಾಡಾಕಿಟ್ಟಿದ್ದೆ. ಅದ್ರಾಗಿನ ಸ್ವಲ್ಪ ನೀರು ಹಾಕಿ ನಾನು ತೋರಿಸ್ತೇನೆ ನೋಡ್ರಿ. ಹಂಗೆ ಇದನ್ನು ಮಿದ್ದಿ ತಗೋರಿ. ನಾವು ಇದನ್ನು ಹೆಂಗೆ ಮಿತ್ತೇವೆ ನೋಡ್ರಿ, ಅಥವಾ ಬಿಸಿ ನೀರು ಇದ್ರಾಗ ಹೆಂಗೆ ಸೇರಿಸಿ ಇದನ್ನು ಕಲಿಸ್ತೇವೆ ನೋಡ್ರಿ. ಹಂಗೆ ಕ್ರಮೇಣ ಇದು ನೀರು ಹೀರ್ಕೊಂಡು ಇದ್ರಾಗಿನ ಎಣ್ಣೆ ಹೊರಗೆ ಬರ್ತೈತಿ. ಈಗ ಇದನ್ನ ತಿಕ್ಕಬೇಕು ಕೈನಿಂದ. ಇದನ್ನ ಎಷ್ಟು ಸಾಧ್ಯ ಅಷ್ಟು ನಾನಿಲ್ಲಿ ತೋರ್ಸಾಕತ್ತೀನಿ ನೋಡ್ರಿ. ಈ ರೀತಿ ಗಟ್ಟಿಯಾಗಿ ತಿಕ್ಕ್ರಿ. ನಾವು ಹಿಟ್ಟು ಮಿತ್ತೇವ್ ನೋಡ್ರಿ ಆ ಥರ. ಇದ್ರಾಗ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ತಾ ಇದನ್ನ ಮಿದ್ಬೇಕು. ಬಿಸಿ ನೀರು ಇದು ಹೀರ್ಕೊಂತೈತಿ ಮತ್ತು ಬಿಸಿಯಿಂದ ಇದ್ರಾಗಿನ ಎಣ್ಣೆ ಹೊರಗೆ ಬರ್ತೈತಿ. ಈ ರೀತಿ ಬಿಸಿ ನೀರು ಹಾಕಿ ನಾನು ತೋರ್ಸಾಕತ್ತೇನೆ ನೋಡ್ರಿ. ಹಂಗೆ ಇದನ್ನ ಮಿದ್ಕೊಂಡು ತಗೋರಿ. ಒಂದು 2-3 ಸತಿ ಅಷ್ಟ ನೀರು ಹಾಕ್ರಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾವು ಇದನ್ನು ಹೆಂಗೆ ಮಿತ್ತೇವೆ ನೋಡ್ರಿ. ಹಂಗೆ ಕ್ರಮೇಣ ಇದು ಚಂದಗ ಬೈಂಡ್ ಆಕತಿ. ಬೈಂಡ್ ಆಗ್ತಾ ಇದ್ರಾಗಿನ ಎಣ್ಣೆ ನೋಡ್ರಿ ಈ ರೀತಿ ಹೊರಗೆ ಬರ್ತೈತಿ. ನಿಮ್ಗೆ ಇಲ್ಲಿ ಕಾಣಕತ್ತಿರ್ಬೋದು ನೋಡ್ರಿ. ಕ್ರಮೇಣ ಇದ್ರಾಗಿನ ಎಣ್ಣೆ ಬ್ಯಾರೆ ಆಗಾಕತ್ತೈತಿ. ಇದೇ ಥರ ಇದನ್ನು ಸ್ವಲ್ಪ ಮಿದ್ದಿ ಇದ್ರಾಗಿನ ಎಣ್ಣೆ ತೆಗೀರಿ. ಈ ರೀತಿ ಬಹಳಷ್ಟು ಎಣ್ಣೆ ಆದ್ಮ್ಯಾಗ ಇದನ್ನು ಒಂದು ಬೌಲ್ನ್ಯಾಗ ಸೋಸಿ ತಗೋರಿ. ಇದೇ ರೀತಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಎಣ್ಣೆ ತಗೊಳ್ಳೋಣ. ಇದನ್ನು ನೀವು ಎಷ್ಟು ಸತಿ ನೀರು ಹಾಕಿ ಮಿತ್ತಿರ್ ನೋಡ್ರಿ ಅಷ್ಟು ಎಣ್ಣೆ ರಿಲೀಸ್ ಆಕತಿ. ಈಗ ಜಮಾ ಆಗಿರೋ ಈ ಎಣ್ಣೆ ಬೌಲ್ನ್ಯಾಗ ಸೆಪ್ರೇಟ್ ಮಾಡಿಕೊಂಡು ಇನ್ನೊಂದು ಸತಿ ನೀರು ಹಾಕಿ ಇದೇ ರೀತಿ ಎಣ್ಣೆ ತಗೊಳ್ಳೋಣ. ನೋಡ್ರಿ ಬರೀ ಒಂದು ಸತಿಗೆ ಇಷ್ಟು ಎಣ್ಣೆ ಬಂದೈತಿ. ಇದೇ ರೀತಿ ಸೇಮ್ ಮೆಥಡ್ನ 1-2-3 ಸತಿ ರಿಪೀಟ್ ಮಾಡಿರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. 1-2-3 ಸತಿ ನೀರು ಹಾಕಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ತಾನ ಇದ್ರಾಗಿನ ಎಣ್ಣೆ ತೆಗೀರಿ. ಭಾಳ ನೀರು ಹಾಕಬೇಡ್ರಿ, ಇಲ್ಲಾಂದ್ರೆ ಇದು ನೀರು ಹೀರ್ಕೊಳಂಗಿಲ್ಲ, ತೆಳ್ಳಗಾಗ್ಬಿಡ್ತೈತಿ. ಅಕಸ್ಮಾತ್ ನೀವು ಬೈ ಮಿಸ್ಟೇಕ್ ಇದ್ರಾಗ ಬಹಳಷ್ಟು ನೀರು ಹಾಕಿಬಿಟ್ರಿ ಅಂದ್ರೆ ಏನು ಮಾಡಿರಿ, ಬಾಳ್ಗಿ ಒಳಗೆ ಹಾಕಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ. ಇದ್ರಾಗಿನ ನೀರೆಲ್ಲ ಒಣಗಿದ ಮ್ಯಾಗ ನೆಕ್ಸ್ಟ್ ಇದೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿರಿ. ಈಗ ಇದ್ರಾಗಿನ ಸ್ವಲ್ಪ ಮಿಕ್ಸರ್ ತೊಗೊಂಡು ನೋಡ್ರಿ ಹಿಂಗೆ ಹಿಂಡ್ರಿ. ಎಷ್ಟು ಸಾಧ್ಯ ಅಷ್ಟು ಈ ರೀತಿ ಇದನ್ನು ಪ್ರೆಸ್ ಮಾಡಿ ಇದ್ರಾಗಿನ ಎಣ್ಣೆ ತೆಗೀರಿ. ಇದಕ್ಕಿಂತ ಜಾಸ್ತಿ ಅಂದ್ರೆ ತೀರಾ ಹಿಂಡೋದೇನು ಬೇಡ, ಯಾಕಂದ್ರೆ ನೆಕ್ಸ್ಟ್ ಇದರಿಂದ ನಾವು ಸ್ವೀಟ್ನೂ ತಯಾರಿಸಾಕತ್ತೀವಿ. 2 ಕೈನಿಂದ ಎಷ್ಟು ಸಾಧ್ಯ ಅಷ್ಟು ಪ್ರೆಸ್ ಮಾಡಿ ಇದನ್ನು ಹಿಂಡಿ ತಗೋರಿ. ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಕತಿ ಮತ್ತು ಶಕ್ತಿನೂ ಬೇಕಾಕತಿ. ಆದ್ರೆ ನಮ್ಗೆ ಪ್ಯೂರ್ ಶುದ್ಧ ಎಣ್ಣೆ ಸಿಗ್ತೈತಿ. ನೋಡ್ರಿ ಇಷ್ಟು ಎಣ್ಣೆ ಬಂತು. ನಾವು ತೊಗೊಂಡಿರೋ 1 kg ಶೇಂಗಾ ಒಳಗೆ ಆಲ್ಮೋಸ್ಟ್ ಒಂದು 300-400 ಗ್ರಾಮ್ನಷ್ಟು ಎಣ್ಣೆ ಬಂದೈತಿ. ಈ ರೀತಿ ಇದನ್ನು ಕಾಯಿಸಿ 1-2 ದಿನ ಬಿಸಿಲಿಗಿಟ್ಟು ನಂತರ ಯೂಸ್ ಮಾಡಿರಿ. ನೋಡ್ರಿ ಸೇಮ್ ನಾವು ಅಂಗಡ್ಯಾಗ ತರ್ತೇವಲ್ಲ ಅದೇ ರೀತಿ ಬಂದೈತಿ. ಆದರೆ ಇದು ಒಂದು ಸ್ವಲ್ಪ ಗಟ್ಟಿ ಐತಿ, ಯಾಕಂದ್ರೆ ಇದನ್ನು ನಾವು ಮನ್ಯಾಗ ಫಿಲ್ಟ್ರೇಷನ್ ಮಾಡ್ಲಂಗ ತಯಾರಿಸೀವಿ. ಮಾರ್ಕೆಟ್ನಾಗ ಸಿಗೋ ಎಣ್ಣೆ ರಿಫೈನ್ಡ್ ಇರ್ತೈತಿ, ಅದ್ರಾಗಿನ ಎಲ್ಲ ಸತ್ವಗಳು ಹೋಗ್ಬಿಟ್ಟಿರ್ತವೆ. ಆದರೆ ಈ ಮೆಥಡ್ನಿಂದ ನಾವು ಮನ್ಯಾಗ ಎಲ್ಲ ಸತ್ವಗಳು ಇರುವಂಥ ಪ್ಯೂರ್ ಶುದ್ಧ ಎಣ್ಣೆ ತಯಾರಿಸ್ಬೋದು. ಉಳಿದಿರೋ ಮಿಕ್ಸರ್ನ ನಾನು ಸಕ್ರೆ ಪಾಕದ ಒಳಗೆ ಹಾಕಿ ಈ ರೀತಿ ಬರ್ಫಿ ತಯಾರಿಸ್ಕೊಂಡು ತೊಗೊಂಡೇನಿ. ಸಕ್ರೆ ಪಾಕ ತಯಾರ್ಸಕ್ಕೆ ಏನು ಮಾಡಿರಿ, 1 ಕಪ್ನಷ್ಟು ಸಕ್ರೆ ತಗೋರಿ. ಅದ್ರಾಗ ಅರ್ಧ ಕಪ್ ನೀರು ಹಾಕಿ ಸಕ್ರೆ ಕರಗಿದ ಮ್ಯಾಗ ಇದ್ರಾಗ ಏಲಕ್ಕಿ ಪುಡಿ ಹಾಕಿ ಇದು 1 ಎಳೆ ಪಾಕ ಬರೋವರೆಗೂ ಕುದಿಸ್ರಿ. 1 ಎಳೆ ಪಾಕ ಬಂದ್ಮ್ಯಾಗ ಈ ಶೇಂಗಾ ಮಿಕ್ಸರ್ ಹಾಕಿ ಇದು ಚಂದಗ ಗಟ್ಟಿಯಾಗಿ ಬಾಳ್ಗಿ ಬಿಡ್ತೈತೆ ನೋಡ್ರಿ. ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ನಾಗನ ಬೇಯಿಸಿ ತಗೋರಿ. ನಂತರ ಇದನ್ನು ಪ್ಲೇಟ್ನಾಗ ಹಿಂಗೆ ಸೆಟ್ ಮಾಡಿ ಸ್ಕ್ವೇರ್ ಆಕಾರದಾಗ ಕಟ್ ಮಾಡಿರಿ, ಅಥವಾ ನೀವು ನಿಮ್ಗೆ ಬೇಕಾದ ಆಕಾರದಾಗ ಇದನ್ನು ಕಟ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.